ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ಸಚಿವ ಸಂಪುಟ ಯಾಕೋ ಇನ್ನೂ ಕೂಡ ಸರಿಯಾದಂಥ ರೀತಿಯಲ್ಲಿ ಸರ್ಕಾರ ಟೇಕ್ ಆಫ್ ಆಗೋದಕ್ಕೆ ಬಿಡ್ತಾ ಇಲ್ಲ. ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಅವರಲ್ಲೇ ಒಂದು ರೀತಿಯಾದಂಥ ಅಸಮಾಧಾನ. ಯಾಕೆ ಅಂತಂದರೆ, ಏನಿ ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಪದಗ್ರಹಣವನ್ನು ಮಾಡ್ತಾರೆ, ಅವರ ಹೊಸ ಸಚಿವ ಸಂಪುಟ ಸಿದ್ಧವಾಗುತ್ತೆ, ಪಟ್ಟಿ ರೆಡಿಯಾಗುತ್ತೆ ಅನ್ನುವಂಥ ಚರ್ಚೆಗಳಿದ್ದಾಗಲೇ ಎಷ್ಟರ ಮಟ್ಟಿಗೆ ಲಾಬಿ ಮಾಡೋದಕ್ಕೆ ಸಾಧ್ಯ ಅಷ್ಟೂ ಜನ ಶಾಸಕರು ದೆಹಲಿಯ ಕಡೆಗೆ ಹೋದರು, ವರಿಷ್ಠರನ್ನ ಭೇಟಿಯಾದರು, ಹೈಕಮಾಂಡ್ ನಾಯಕರ ಮೇಲೆ ಒತ್ತಡವನ್ನು ತರುವಂತಹ ಕೆಲಸವನ್ನು ಮಾಡಿದ್ರು. ಶತಾಯ ಗತಾಯ ನಮಗೆ ಸಚಿವ ಸ್ಥಾನ ಬೇಕೇ ಬೇಕು ಅನ್ನುವಂಥದ್ದನ್ನ ಕೇಳಿದ್ರು, ಒತ್ತಡಗಳನ್ನು ತಂದರು. ಅಂದರೆ ಬೇರೆ ಬೇರೆ ಕ್ಯಾಟಗರಿಯಲ್ಲಿ, ಅಂದರೆ ನಾವು ಹಿರಿಯರಿದ್ದೇವೆ, 3-4 ಬಾರಿ ಶಾಸಕರಾಗಿದ್ದೇವೆ, ನಮಗೆ ಸಚಿವ ಸ್ಥಾನವನ್ನು ಕೊಡಿ ಅಂತ. ಇದರ ಜೊತೆಗೆ ಈ ಆಲ್ರೆಡಿ ಹಿಂದೆ ಇದ್ದಂತಹ ಹಿರಿಯರು, ಅವರ ಕಾರ್ಯವೈಖರಿ ಮೇಲೆ ಹಿರಿಯರ ಮುಂದುವರಿಸಬೇಕಾ ಬೇಡವಾ, ಅವರಲ್ಲಿ ಯಾರಿಗೆ ಕೊಕ್ಕು ಕೊಡಬೇಕು, ಯಾರು ಹೊಸ ಮುಖಗಳಿಗೆ ಮಣೆ ಹಾಕಬೇಕು, ಇದೆಲ್ಲ ಚರ್ಚೆಗಳು ನಡೀತಾ ಇತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಂತೆ 13 ಜನ ನೂತನ ಸಚಿವರು ಅವರೊಟ್ಟಿಗೆ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. ಅಂದರೆ ಒಟ್ಟು 33 ಸಚಿವ ಸ್ಥಾನಗಳಿರುವಂಥದ್ದು, ಅದರ ಪೈಕಿ 13 ಜನ ತೆಗೆದುಕೊಂಡಿದ್ದಾರೆ. ಇನ್ನು 20 ಖಾತೆಗಳು, ಅಂದರೆ 20 ಸಚಿವ ಸ್ಥಾನ ಬಾಕಿ ಇರುವಂಥದ್ದು. ಅದಕ್ಕೂ ಕೂಡ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಲಾಬಿ ನಡೀತಾ ಇದೆ. ಒಂದೆಡೆ ಶಾಸಕರುಗಳಿಗೆ ಸಚಿವರಾಗಬೇಕೆಂಬ ಆಸೆ, ಸಚಿವರಾಗಿರುವಂಥವರಿಗೆ ಖಾತೆ ನಮಗೆ ಇಂಥದ್ದೇ ಬೇಕು ಅನ್ನುವಂಥ ಆಸೆ. ಅದು ಯಾಕೆ ಅಂತ ಹೇಳಿದ್ರೆ, ನಿಮಗೆ ಈಗಾಗಲೇ ಗೊತ್ತು, ಡಿ.ಕೆ. ಶಿವರ ಸಂಪುಟ ಸಿದ್ಧವಾಯಿತು, 2 ದಿನಗಳ ನಂತರದಲ್ಲಿ ಖಾತೆ ಹಂಚಿಕೆ ಆಯಿತು. ಖಾತೆಯ ಹಂಚಿಕೆ ಯಾವಾಗಾಯಿತು, ಸಚಿವರ ಮಧ್ಯೆ ಒಂದು ರೀತಿಯಲ್ಲಿ ಅಸಮಾಧಾನ ಶುರುವಾಗಿದ್ದು, ಅದು ಆರಂಭ ಆದಂಥದ್ದು. ರಾಮಲಿಂಗಾರೆಡ್ಡಿ ಅವರು ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು, ನನಗೆ ಜಲಸಂಪನ್ಮೂಲ ಖಾತೆ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ರಾಜೀನಾಮೆ ಕೊಟ್ಟರು. ಆಮೇಲೆ ಅವರನ್ನು ಸಮಾಧಾನ ಪಡಿಸುವಂಥ ಸಭೆಗಳಾದವು, 1-2-3 ಮೀಟಿಂಗ್ಸ್ ಆದವು. ಅದಾದ ಮೇಲೆ ಅವರು ರಾಜೀನಾಮೆಯನ್ನು ವಾಪಸ್ ಪಡ್ಕೊಂಡ್ರು. ಬಟ್ ಅವ್ರಿಗೆ ಯಾವ ಖಾತೆ, ಅದೇ ಖಾತೆ ಮುಂದುವರಿತಾರಾ, ಬೇರೆ ಬದಲಾವಣೆ ಆಗುತ್ತಾ, ಅದು ಕೂಡ ಒಂದು ರೀತಿಯಲ್ಲಿ ಗುಟ್ಟಾಗಿದೆ. ಅದಾದ ನಂತರ ಕೆ.ಎಚ್. ಮುನಿಯಪ್ಪನವರು ಅವರಿಗೆ ಹಿಂದೆ ಇದ್ದಂಥ ಆಹಾರ ಖಾತೆಯನ್ನು ಕೊಟ್ಟಿದ್ದಾರೆ. ಅದು ಬೇಡ, ನನಗೆ ಖಾತೆ ಬದಲಾವಣೆ ಬೇಕು ಅಂತ ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಿದ್ದಾಗ ಅವರ ಹತ್ರ ಮಾತಾಡಿದ್ರು. ಓಕೆ, ಮುನಿಯಪ್ಪನವರ ಮುನಿಸು ಸಮಾಧಾನ ಆಯಿತು ಅಂದ್ಕೊಳ್ತಾ ಇರುವಷ್ಟರಲ್ಲೇ ನಿನ್ನೆ ಏನು ರಾಹುಲ್ ಗಾಂಧಿ ಅವರು ಬೆಂಗಳೂರಿಗೆ ಬಂದಾಗ ಅವರನ್ನು ಭೇಟಿ ಆಗಬೇಕು, ವರಿಷ್ಠರ ಜೊತೆ ಚರ್ಚೆ ಮಾಡಬೇಕು ಅಂತ ದೇವನಹಳ್ಳಿ ಏರ್ಪೋರ್ಟ್ನಲ್ಲಿ ಒಬ್ಬಂಟಿ ಹಾಕಾದ್ರು ಮುನಿಯಪ್ಪನವರು. ಈ ಮಧ್ಯೆ ಇನ್ನೊಬ್ಬರು ಕೃಷ್ಣ ಬೈರೇಗೌಡರು, ಅವರು ಕೂಡ ಕಾದ್ರು. ಅಂದರೆ ನನಗೆ ಕೊಟ್ಟಿರುವಂಥ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಪೂರ್ಣವಾಗಿ ಸಿಕ್ಕಿಲ್ಲ, BDA ಮತ್ತು BMRDA ಇದರೊಳಗಡೆ ಸೇರಿಸಿ ಇಷ್ಟೊಂದು ಹಿರಿಯರಿಗೆ ಯಾಕೆ ಈ ರೀತಿ ಅಪೂರ್ಣವಾದಂತಹ ಖಾತೆ ಕೊಡ್ತಾ ಇದ್ದೀರಾ, ಹೀಗಾಗಿ ಅವರು ಕೂಡ ದೆಹಲಿ ವರಿಷ್ಠರನ್ನ ಭೇಟಿಯಾಗಲಿಕ್ಕಿದ್ದಾರೆ, ನನಗೆ ಪೂರ್ಣವಾದಂತಹ ಖಾತೆ ಬೇಕು ಅಂತ. ಅಂದ್ರೆ ಕೊಟ್ಟಿರುವಂಥ ಖಾತೆಯನ್ನೇ ನಿಭಾಯಿಸಿಕೊಂಡು ಕೆಲಸ ಮಾಡೋದಕ್ಕೆ ಮುಂದಾಗ್ತಾ ಇಲ್ಲ ಸಚಿವರುಗಳು. ಈ ರೀತಿಯಾಗಿ ಒಂದು ಕಡೆ ಇದ್ರೆ, ಮತ್ತೊಂದೆಡೆ ಈಗ ಉಳಿದಂತಹ 2ನೇ ಪಟ್ಟಿ ಸಿದ್ಧವಾಗಬೇಕಲ್ಲ, ಉಳಿದಿರುವಂತಹ 20 ಸ್ಥಾನಗಳೇನಿದ್ದಾವೆ ಅವುಗಳನ್ನ ಈಗ ಅದಕ್ಕೆ ಆಯ್ಕೆಯಾಗಬೇಕು ಸಚಿವರು ಯಾರ್ಯಾರು ಅಂತ. ಹೀಗಾಗಿ ಒಂದಷ್ಟು ಜನ ಈಗಾಗಲೇ ದೆಹಲಿಯ ಕಡೆಗೆ ಹೋಗಿದ್ದಾರೆ, ಲಾಬಿ ಮಾಡ್ತಾ ಇದ್ದಾರೆ. AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಆಗ್ತಾ ಇದ್ದಾರೆ, ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ನ ಭೇಟಿ ಆಗ್ತಾ ಇದ್ದಾರೆ, ನಮಗೆ ಬೇಕು, ನಮಗೆ ಕೊಡಿ ಅಂತ. ಇರುವಂಥ 20 ಸಚಿವ ಸ್ಥಾನಗಳಿಗೆ 60 ಜನ ಲಾಬಿ ಮಾಡ್ತಾ ಇದ್ದಾರಂತೆ. ಇದೀಗ ದೊಡ್ಡ ಕಸರತ್ತಾಗಿರುವಂಥದ್ದು. ಈ ಮಧ್ಯೆ ಇವತ್ತು CM ಡಿ.ಕೆ. ಶಿವಕುಮಾರ್ ಮತ್ತು DCM ಪರಮೇಶ್ವರ್ ಅವರು ದೆಹಲಿಯಲ್ಲಿದ್ದಾರಂತೆ. ಅಂದರೆ ಯಾರ್ಯಾರನ್ನ ಈ ಉಳಿದಿರುವಂಥ 20 ಸಚಿವ ಸ್ಥಾನಕ್ಕೆ ಆಯ್ಕೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಕ್ಕೆ ಹೈಕಮಾಂಡ್ ಜೊತೆ ಸಭೆ ಮಾಡ್ತಾ ಇದ್ದಾರಂತೆ. ಅಂದರೆ ಇವರ ಪಟ್ಟಿಯನ್ನು ಇವರು ಶಿಫಾರಸು ಮಾಡ್ತಾರೆ, DCM ಪರಮೇಶ್ವರ್ ಅವರ ಪಟ್ಟಿಯನ್ನು ಅವರು ಶಿಫಾರಸು ಮಾಡ್ತಾರೆ. ಹೈಕಮಾಂಡ್ ನಾಯಕರು ಅಳೆದು ತೂಗಿ ಎಲ್ಲ ಲೆಕ್ಕಾಚಾರಗಳನ್ನು ಮಾಡಿ ಸಮುದಾಯವಾರು, ಜಾತಿವಾರು, ಪ್ರದೇಶವಾರು ಎಲ್ಲವನ್ನೂ ಕೂಡ ಗಮನಕ್ಕೆ ತೆಗೆದುಕೊಂಡು ಯಾರಿಗೆ ಕೊಡಬೇಕು, ಯಾರಿಗೆ ಕೊಡಬಾರ್ದು, ಯಾರಿಗೆ ಕೊಟ್ಟರೆ ಏನು ಪ್ರಯೋಜನ, ಯಾರು ಯಾವ ರೀತಿ ಕಾರ್ಯವೈಖರಿಯನ್ನು ಮಾಡ್ತಾರೆ. ಇದರ ಜೊತೆಗೆ ಈ ಹಿಂದೆ ಇದ್ದಂಥವರು, ಅಂದರೆ ಸಿದ್ದರಾಮಯ್ಯನವರ ಸಂಪುಟದಲ್ಲಿದ್ದಂಥ ಹಲವು ಹಿರಿಯ ಸಚಿವರುಗಳಿಗೆ, ಮಾಜಿ ಸಚಿವರುಗಳಿಗೆ ಅವಕಾಶ ಕೊಟ್ಟಿಲ್ಲ ಮೊದಲ ಪಟ್ಟಿಯಲ್ಲಿ, ಅವರುಗಳಲ್ಲಿ ಯಾರನ್ನ ಸೇರಿಸ್ಕೊಳ್ಬೇಕಾಗತ್ತೆ, ಹೊಸಬರು ಯಾರಿಗೆ ಅವಕಾಶ ಮಾಡಿಕೊಡ್ಬೇಕಾಗತ್ತೆ. ಹೀಗೆ ಬಹಳಷ್ಟು ಲೆಕ್ಕಾಚಾರ ಮತ್ತು ಈ ಸಚಿವ ಸಂಪುಟ ವಿಸ್ತರಣೆಯ ಕಸರತ್ತು ಬಹಳ ದೊಡ್ಡದಾಗಿ ನಡೀತಾ ಇರುವಂಥದ್ದು. DCM ಮತ್ತು CM ದೆಹಲಿಯಲ್ಲಿ ಇದ್ದಾರೆ. ಯಾವ ಲಾಬಿಗಳು ವರ್ಕ್ ಆಗುತ್ತೆ, ಯಾರ ದೆಹಲಿ ದಂಡಿಯಾತ್ರೆಗಳು ವರ್ಕ್ ಆಗುತ್ತೆ, ಹೈಕಮಾಂಡ್ ಯಾರ ಪರವಾದಂಥ ಒಲವನ್ನು ತೋರಿಸುತ್ತೆ, ಏನೇನೆಲ್ಲ ಆಗುತ್ತೆ, ಡಿ.ಕೆ. ಶಿವರ ಸಚಿವ ಸಂಪುಟ ಯಾವ ರೀತಿಯಲ್ಲಿ ಪೂರ್ಣವಾಗುತ್ತೆ, ಯಾವ ರೀತಿ ಪೂರ್ಣವಾಗಿ ಸಿದ್ಧವಾಗುತ್ತೆ, ಎಲ್ಲವೂ ಕೂಡ ಅಂದುಕೊಂಡಂತೆ ಅಸಮಾಧಾನಗಳೆಲ್ಲವೂ ಕೂಡ ಸರಿಯಾದಂಥ ರೀತಿಯಲ್ಲಿ ಖಾತೆಯನ್ನು ವಹಿಸಿಕೊಂಡು ಉತ್ತಮವಾದಂಥ ಕೆಲಸವನ್ನು ಸಚಿವರು ಮಾಡ್ತಾರಾ. ಸಚಿವ ಸಂಪುಟದ ಸಹೋದ್ಯೋಗಿಗಳ ಕೆಲಸದೊಂದಿಗೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಉತ್ತಮವಾದಂಥ ಆಡಳಿತವನ್ನು ಕೊಡ್ತಾರಾ, ಹೇಗಿರುತ್ತೆ ಅವರ ಮುಂದಿನ ದಿನಗಳ ಆಡಳಿತ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.